ಪರಿವಾದಂ ಜನನ್ಯಾಸ್ತಂ ಅಸಹನ್ ರಾಘವೋ ಬ್ರವೀತ್. ಇಲ್ಲಿ ತನಕ ಸುಮ್ಮನೆ ಇದ್ದ ಕೇಳಿಸ್ಕೊಳ್ತಾ. ಯಾವಾಗ ಸಾ ತಾದೃಶಿ ಕ್ರೂರದರ್ಶಿನಿ ಅಂತ ಹೇಳಿದ ತಕ್ಷಣ ಮಾತು ಶುರು ಮಾಡಿದ. ಸ್ಟಾಪ್. ಇತ್ಯೇವಂ ಲಕ್ಷ್ಮಣೇ ವಾಕ್ಯಂ. ಇಷ್ಟು ಮಾತಾಡ್ತಾ ಇರಬೇಕಾದ್ರೆ ಅಬ್ರವೀದ್ ರಾಘವ, ಈ ಮಾತನ್ನು ಅವನು ಹೇಳ್ತಾ ಇದ್ದಾನೆ. ನ ಅಂಬಾ ಮಧ್ಯಮಾತಾತ ಗರ್ಹಿತವ್ಯ ಕಥಂಚನ. ನ ತೇ ಅಂಬಾ, ತೇ ಅಂಬಾ ನಿನಗೆ ತಾಯಿ ಅಂತ, ನಿನಗೂ ತಾಯಿಯವಳು, ನಿನಗೂ ತಾಯಿಯಾದಂತಹ ಆ ಮಧ್ಯಮಾಂಬ ಅಂದರೆ ಮಧ್ಯದವಳು, ಮಧ್ಯದ ತಾಯಿ ಅಂತ ಅವಳನ್ನು ಕರೀತಾರೆ. ಗರ್ಹಿತವ್ಯ ನ ಕಥಂಚನ, ಯಾವ ರೀತಿಯಿಂದಲೂ ನಿನಗೆ ಬೈಲಿಕ್ಕೆ ರೈಟ್ಸ್ ಇಲ್ಲ ನಿನಗೆ. ನ ಗರ್ಹಿತವ್ಯ, ನೀನು ಬೈಬೇಡ ಈಗ. ತಾಮೇವ ಇಕ್ಷ್ವಾಕುನಾಥಸ್ಯ ಭರತಸ್ಯ ಕಥಾಂ ಕುರು. ನಿನಗೆ ಮಾತಾಡಲೇಬೇಕು ಅಂತಿದ್ರೆ ದಶರಥನ ಬಗ್ಗೆ ಹೇಳು, ಭರತನ ಬಗ್ಗೆ ಹೇಳು. ಕೈಕೇಯಿ ಬಗ್ಗೆ ನೀನೇನು ಮಾತಾಡಲಿಕ್ಕಿಲ್ಲ, ಮಾತಾಡಬೇಡ, ನಿಲ್ಲಿಸು, ಸಾಕು. ನಿಶ್ಚಿತಾಪಿ ಮೇ ಬುದ್ಧಿ ವನವಾಸೇ ದೃಢವ್ರತ. ನನಗೆ ವನದಲ್ಲಿ ವಾಸ ಮಾಡಬೇಕು ಅಂತ ನಾನೇ ನಿಶ್ಚಯ ಮಾಡಿ ಹೊರಟದ್ದು, ನನಗೂ ಹೋಗಬೇಕು ಅಂತ ಇದ್ದೇ ನಾನು ಹೊರಟದ್ದು. ನನಗೆ ಇಷ್ಟ ಇಲ್ಲದೇ ಇದ್ದದೇನಾದರೂ ಮಾಡಿದರೆ ಅವಳು ಕೆಟ್ಟವಳು ಆಗ್ತಿದ್ಲು. ಕೆಟ್ಟವಳು ಯಾವಾಗ ನಾವು ಆಲೋಚನೆ ಮಾಡಿದ್ದಕ್ಕಿಂತ ಬೇರೆಯದೇ ಬದಲಾವಣೆ ನಡೆದರೆ ಅದು ಕೆಟ್ಟದ್ದು. ನನಗೂ ಅಪೇಕ್ಷೆ ಪಟ್ಟೆ ನಾನು ಕಾಡಿನ ದಾರಿ ಹಿಡಿದದ್ದಾದ್ರಿಂದಾಗಿ ಭರತ ಸ್ನೇಹ ಸಂತಪ್ತ ಬಾಲಿಶೀ ಕ್ರಿಯತೆ ಪುನಃ. ಭರತನ ಮೇಲಿನ ಪ್ರೀತಿಯಿಂದ ಅವಳಿಗೆ ಹಾಗೆ ತನ್ನ ಮಗುವಿಗೆ ಶ್ರೇಷ್ಠವಾದ ರಾಜ್ಯ ಸಿಗಬೇಕು ಅಂತನ್ನುವ ಬಯಕೆಯಿಂದ ಅವಳು ಹಾಗೆ ಮಾಡಿರ್ತಾಳೆ. ಅಷ್ಟಕ್ಕೆ ಅವಳನ್ನು ಕೆಟ್ಟವಳು ಅಂತ ನೀನು ಹೇಳಲಿಕ್ಕೆ ನಿನಗೆ ಅರ್ಹತೆ ಇಲ್ಲ. ಅವನು ಅಷ್ಟು ಹೇಳ್ತಾ ಹೇಳ್ತಾ ಭರತನ ಬಗ್ಗೆ ನೆನಪು ಬರುತ್ತೆ. ಅವನ ಮಧುರವಾದ ವಾಕ್ಯಗಳನ್ನು ನಾನು ಯಾವಾಗ ಕೇಳಿ ಏನು, ಅವನ ಅಮೃತವಾದಂತಹ ಮನಸ್ಸಿಗೆ ಆಹ್ಲಾದ ಹುಟ್ಟಿಸುವಂತಹ ಅವನ ನಡೆಗೆ ನನ್ನ ಕಣ್ಣಿಗೆ ಯಾವಾಗ ಬೀಳುತ್ತೆ, ನಾನು ಯಾವಾಗ ಅವನನ್ನು ಮಾತಾಡಿಸ್ತೇನೆ ಅಂತ ಹೇಳ್ತಾ, ಕದಾನ್ವಹಂ ಸಮೇಷ್ಯಾಮಿ, ಯಾವಾಗ ಹೋಗ್ತೇನೆ, ಭೇಟಿ ಆಗ್ತೇನೆ, ಯಾವಾಗ ಅವನನ್ನು ಮಾತಾಡಿಸ್ತೇನೆ, ಯಾವಾಗ ಅವನ ಜೊತೆ ಕೂತು ಊಟ ಮಾಡ್ತೇನೆ. ಶತ್ರುಘ್ನನು ಎಷ್ಟು ಪ್ರೀತಿಯಿಂದ ನಮ್ಮ ಬಗ್ಗೆ ಕಾಳಜಿಯನ್ನು ತೋರಿಸಿದ್ದಾನೆ, ಅಂತಹ ವೀರರ ಜೊತೆಗೆ ನಾವು ಕೂಡಿ ಬಾಳುವುದು ಯಾವಾಗ.